Hello everyone, welcome to my YouTube channel. I came with a very useful tip. I hope this video will help you. Today I will show you how to stitch invisible cross belt for blouse. Okay, let's get started. First we have to stitch 4 tucks. Okay, ಸ್ಟಿಚ್ ಮಾಡಿಕೊಂಡು 4 ಟಕ್ಸ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಸೊ ಇದು ಬಂದಮೇಲೆ ಕ್ರಾಸ್ ಬೆಲ್ಟ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನೀವೇನು ನೋಡ್ತಾ ಇದ್ದೀರಲ್ವಾ, ಇವಾಗ ಇದು ಮೇನ್ ಕ್ಲಾತ್, ಇದು ಬಂದ್ಬಿಟ್ಟು ಮೇನ್ ಕ್ಲಾತ್. ಓಕೆ, 4 ಟಕ್ಸ್ ಆಲ್ರೆಡಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಿ. ದೆನ್ ಇಲ್ಲಿ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡೋದು. ಓಕೆ, ಇದು ಬ್ಯಾಕ್ ಸೈಡ್ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟಿಚ್ ಆದಮೇಲೆ ಕ್ರಾಸ್ ಬೆಲ್ಟ್ನ ಈ ಥರ ಹೇಗೆ ಸ್ಟಿಚ್ ಮಾಡೋದು ಅಂತ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಮೇನ್ ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕಾದ್ರೆ ಒಂದು ಮೇನ್ ಕ್ಲಾತ್ನ ಕಟ್ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು 2 ಲೈನಿಂಗ್ನ ಕಟ್ ಮಾಡಬೇಕು ಕ್ರಾಸ್ ಬೆಲ್ಟ್ನ. ಓಕೆ, ಒಂದು ಲೈನಿಂಗ್ ಏನಿರುತ್ತಲ್ಲ ಕ್ರಾಸ್ ಬೆಲ್ಟ್, ಅದನ್ನು ಮೇನ್ ಕ್ರಾಸ್ ಬೆಲ್ಟಿಗೆ ಅಟ್ಯಾಚ್ ಮಾಡಬೇಕು. ಸೊ ಲೈನಿಂಗ್ ಮಾತ್ರ ಹಾಗೆ ಇರಬೇಕು. ಲೈನಿಂಗಿಗೆ ಏನು ಮೇನ್ ಕ್ಲಾತನ್ನು ಅಟ್ಯಾಚ್ ಮಾಡೋ ಹಾಗಿಲ್ಲ. ಫಸ್ಟ್ ಒಂದಷ್ಟೇ ಲೈನಿಂಗಿಗೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡೋದು, ಒಂದು ಎಕ್ಸ್ಟ್ರಾ ಇಟ್ಕೊಳ್ಳೋದು, ಅದು ಬ್ಯಾಕ್ ಸೈಡ್ಗೆ ಅಟ್ಯಾಚ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇದು ಬ್ಯಾಕ್ ಸೈಡ್ ಟಕ್ಸ್ ಬಂದಿದೆ. ಓಕೆ, ಇಲ್ಲಿ ಬ್ಯಾಕ್ ಸೈಡು ಫ್ರಂಟ್ ಯಾವ ಥರ ಹಚ್ಚಬೇಕು, ಬ್ಯಾಕ್ ಸೈಡ್ಗೆ ಯಾವ ಥರ ಹಚ್ಚಬೇಕು ಅಂತ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಕ್ರಾಸ್ ಬೆಲ್ಟ್ ತೊಗೊಳ್ಳೋಣ. ಇದು ರೆಡಿಯಾಗಿರೋ ಕ್ರಾಸ್ ಬೆಲ್ಟ್, ಅಂದರೆ ಮೇನ್ ಕ್ಲಾತಿಗೆ ಬ್ಯಾಕ್ ಸೈಡ್ ಲೈನಿಂಗ್ ಅಟ್ಯಾಚ್ ಮಾಡಿರೋದು. ಓಕೆ, ಫ್ರಂಟ್ ಅಷ್ಟೇ. ಓಕೆ, ಇದು ಬ್ಯಾಕ್ ಸೈಡ್ ಲೈನಿಂಗ್ ಅಷ್ಟೇ, ಇದಕ್ಕೆ ಮೇನ್ ಕ್ಲಾತ್ ಅಟ್ಯಾಚ್ ಮಾಡಿರೋ ಹಾಗಿಲ್ಲ. ಓಕೆ, ಇದನ್ನು 2 ಈ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ನೋಡ್ತಾ ಇದ್ದೀರಲ್ಲ. ಸೊ ಇದು ಮೇನ್ ಕ್ಲಾತಿಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀವಿ, ಇನ್ನೊಂದಕ್ಕೆ ಲೈನಿಂಗ್ ಅಷ್ಟೇ ಇದೆ. ಸೊ ಇವಾಗ ಇದು ಮೇನ್ ಕ್ಲಾತಿಗೆ ಮೇನ್ ಏನಿರುತ್ತಲ್ಲ ಕ್ರಾಸ್ ಬೆಲ್ಟ್, ಅದನ್ನೇ ಅಟ್ಯಾಚ್ ಮಾಡಬೇಕು. ಬ್ಯಾಕ್ ಸೈಡ್ ಏನು ಲೈನಿಂಗ್ ಬಂದಿರುತ್ತಲ್ಲ, ಸೊ ಲೈನಿಂಗಿಗೆ ಲೈನಿಂಗ್ ಅಷ್ಟೇ ಅಟ್ಯಾಚ್ ಮಾಡಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಕರೆಕ್ಟಾಗಿ 3 ಮೇನ್ ಕ್ಲಾತ್, ಬ್ಲೌಸ್ ಆ್ಯಂಡ್ ಲೈನಿಂಗ್ ಕ್ರಾಸ್ ಬೆಲ್ಟ್ 3 ಸೇರಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ನೀಟಾಗಿ. ಪರ್ಫೆಕ್ಟ್ ಸ್ಟಿಚಿಂಗಲ್ಲಿ ಪರ್ಫೆಕ್ಟ್ ಬರಬೇಕು. ಇವಾಗ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಜೋಡಿಸ್ತಾ ಇದ್ದೀನಿ ಅಂತ 3. ಸೊ ಈ ಥರ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಯಾವುದು ಈಚೆ ಬರದ ಹಾಗೆ 3 ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಓಕೆ, ಇಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೋತಾ ಹೋದಾದಮೇಲೆ ಅಲ್ಲಿ ಫಸ್ಟ್ ಮೊದಲೇ ಟಕ್ಸ್ ಬರುತ್ತಲ್ಲ, ಸೊ ಫಸ್ಟ್ ಟಕ್ಸಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇದನ್ನು ಸ್ವಲ್ಪ ಫೋಲ್ಡ್ ಮಾಡಬೇಕು, ಅಂದರೆ ಜಗ್ಗೋದಿಲ್ಲ ಅದು, ಸರಿನಾ? ಈ ಥರ ಬ್ಲೌಸಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಇದರಲ್ಲ ಈ ಥರ ನೋಡಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಓಕೆ, ಯಾವುದು ಆಚೆ ಬರಬಾರ್ದು, ಬ್ಲೌಸ್ ಒಳಗಡೆನೂ ಜರಿಬಾರ್ದು. ಕರೆಕ್ಟಾಗಿ 3 ಸೇರಿ ಅಟ್ಯಾಚ್ ಮಾಡ್ತಾ ಹೋಗಬೇಕು, ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಅದು ಪರ್ಫೆಕ್ಟ್ ಸ್ಟಿಚಿಂಗ್ ಬರಬೇಕು. ಒಂದು ಹೆಚ್ಚು ಕಡಿಮೆ ಬರಬಾರ್ದು, ಸ್ಟ್ರೇಟ್ ಲೈನೇ ಬರಬೇಕು. ಅಂದರೆ ನಿಮಗೆ ಬ್ಲೌಸಲ್ಲಿ ಅದು ಟಕ್ಸ್ ಹತ್ರ ಜಗ್ಗೋದಿಲ್ಲ. ಓಕೆ, ಹೀಗೆ ಎಂಡ್ವರೆಗೂ ಸ್ಟಿಚ್ ಮಾಡ್ಕೋತಾ ಹೋಗೋಣ. ಓಕೆ, ಕಾಣಿಸ್ತದೆಲ್ಲ, ನೋಡ್ತಾ ಇದ್ದೀರಲ್ಲ. ಲೈನಿಂಗ್, ಮೇನ್ ಕ್ಲಾತ್, ಬ್ಲೌಸ್ 3 ಒಂದೇ ಲೆವೆಲಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗೋಣ. ನೋಡಿ, ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಹೋಗೋಣ. ಓಕೆ, ಸೊ ಇವಾಗ ಅಟ್ಯಾಚ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ಓಕೆ, ಡಬಲ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಗಿದೆ. ಈ ಥರ ಬಂದಿದೆ ನೋಡಿ. ಇದನ್ನು 2 ಲೇಯರ್ ಆಯ್ತು ಇವಾಗ. ಓಕೆ, 2 ಲೇಯರ್ ಆದಮೇಲೆ ಇದನ್ನು ಮೇನ್ ಬ್ಲೌಸ್ ಏನಿದೆ ಅಲ್ಲ, ಅದನ್ನು 2 ಮಿಡ್ಲಲ್ಲಿ ಬಟ್ಟೆನ ಹಾಕಬೇಕು. ಸೊ ಇದು ಔಟ್ಸೈಡ್ ಬರುತ್ತೆ, ಕ್ರಾಸ್ ಬೆಲ್ಟ್ 2 ಔಟ್ಸೈಡ್ ಬರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಈ ಥರ ಒಳಗಡೆ ಬಟ್ಟೆನ ಹಾಕಿ ಮೇನ್ ಕ್ಲಾತ್ ಆ್ಯಂಡ್ ಲೈನಿಂಗ್ ಕ್ಲಾತ್ 2 ಬಂದಿದೆ. ಸೊ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. 2 ಜಾಯಿಂಟ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಅದ್ರ ಮೇಲೆ ಸ್ಟಿಚ್ ಮಾಡೋಣ, ಡಬಲ್ ಸ್ಟಿಚ್ ಹಾಕೋಣ.
ಓಕೆ, ಇವಾಗ ಜಾಯಿಂಟ್ ಆಗಿದೆ, ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಸೊ ಈ ಥರ ಇದನ್ನು ಬಟ್ಟೆನ ಹೊರಗಡೆ ತೆಗಿಯೋಣ. ಓಕೆ, ನೋಡ್ತಾ ಇದ್ರಲ್ಲ, ಹೊರಗಡೆ ಬಟ್ಟೆ ಕಾಣದೆ ಮೇಲ್ಗಡೆ ಸ್ಟಿಚ್ ಬರದೆ ಹೇಗೆ ಇನ್ವಿಸಿಬಲ್ ಆಗಿ ಪರ್ಫೆಕ್ಟಾಗಿ ಹೇಗೆ ಬಂದಿದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. I will teach you, and at the same time I try to learn more and share the same with you guys. Thanks for the support. Love and peace all. Thanks for the watching video. Please like, share and comment. Thank you.